ಅಧ್ಯಕ್ಷ ಕೊಡ್ತೀರಿ ಸ್ವಲ್ಪ ಹೇಳ್ರಿ. ಇಲ್ಕಂದ್ ಸೋಮವಾರ ದಿವಸ ಒಂದು ತಾಸು ಸುಮ್ಕೊಂಡ್ರಪ್ಪ. ನಮಗ್ ಗೊತ್ತಿದೆ ವಕಫದ ಪರಿಸ್ಥಿತಿ ಏನಿದೆ. ಈಗ ನಾ ಮಾತಾಡ್ತೀನಿ, ತಾವು ಅನುಮತಿ ಕೊಟ್ರೆ ಮಾತಾಡಿ. ನಡ್ಬರ್ಕ ಆಯ್ತು ಆಯ್ತು ಅನ್ಬೇಡ್ರಿ, ಕುಂಡ್ರಿ ಅನ್ಬೇಡ್ರಿ. ಅದ್ರ ಟೈಮ್ನೊಳಗೆ ಅಷ್ಟು. ಸನ್ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಈಗ ಆಲ್ರೆಡಿ ವಿರೋಧ ಪಕ್ಷ ನಾಯಕರು ಮಾತಾಡಿದ್ದಾರೆ. ಈ ಕಡೆ ಕೊಡಬೇಕು. ಒಂದ್ ನಿಮಿಷ. ಡೀಟೇಲ್ ಆಗಿ ವಿರೋಧ ಪಕ್ಷ ನಾಯಕರು ಮಾತಾಡಿದ್ದಾರೆ, ವಿಜೇಂದ್ರ ಅವರು ಮಾತಾಡಿದ್ದಾರೆ. ತಿರ್ಗಾ ಪದೇ ಪದೇ ಅದೇ ರಿಪೀಟ್ ಮಾಡ್ರೆ ಸರಿ ಹೋಗಲ್ಲ ಅಂತ ಅವ್ರು ಬಿಟ್ಟಿದ್ದನ್ನ ಇಲ್ಲಿ ಕೊಡ್ಬೇಕ್ರಿ. ಅದ್ರ ಜೊತೆ ಮದುವೆ ಆಗಿತ್ತಂದ್ರೆ ಇವತ್ತು ಹುಟ್ಟುಹಬ್ಬ ಅಂತ ಗೊತ್ತಾಯ್ತು. ಮದುವೆ ಆಗಿ ನಮ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆಯಿಸ್ಕೊಳ್ಳಿ, ಆರೋಗ್ಯ ಹಾಕೊಳ್ಳಿ. ಕರ್ನಾಟಕದಲ್ಲಿ ನಂಬರ್ 1 ಏನ್ ಆಸೆ ಇಟ್ಕೊಂಡಿದ್ರಲ್ಲ ಅದ ಆಗ್ಬೇಕಂತ ನಾನು ಬಯಸ್ತೀನಿ. ಅಂದ್ರೆ ವಿಜೇಂದ್ರ ಮುಂದೆ ಕಷ್ಟ ಇದೆ. ಇವ್ರು ನಮಗೆ ಕೊಟ್ಟು ಈ ಕಡೆ ಕೊಡ್ತೀವಿ ಅಂತ ಹೇಳಿದ್ರಲ್ರಿ. ಇವತ್ತು ಮುಗಿದ ಮೇಲೆ ನೀವು ಏನೋ ನಿಮಗೆ ಕೊಡ್ತಿದ್ದೆ, ನೀವು ಇರ್ಲಿಲ್ಲ ಚೇರ್ ಮೇಲೆ. ಬಹಳಷ್ಟು ಚರ್ಚೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ. ಇದು ವಕಫ್ ಕಾಯ್ದೆಯನ್ನ ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ನಾ ಮಾತಾಡಿಲ್ಲ. ಹಿಂದಿನ ನಮ್ಮ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ನಾನು ಇಲ್ಲಿ ಸದನದಲ್ಲಿ ಮಾತಾಡಿದ್ದೆ. ಅವತ್ತೇನ ಎಚ್ಚರಿಕೆ ಗಂಟೆ ಕೊಟ್ಟಿದ್ದೆ, ಒಂದಿಲ್ಲ ಒಂದು ದಿವಸ ನಮ್ಮ ದೇಶದಲ್ಲಿ ಈ ವಕಫ್ ಅನ್ನುವಂಥ ಒಂದು ಕರಾಳ ಶಾಸನ ಒಂದು ಬಹಳ ದೊಡ್ಡ ಕ್ಯಾನ್ಸರ್, ಇಡೀ ದೇಶವನ್ನ ಮತ್ತೊಂದು 2 ಪಾಕಿಸ್ತಾನ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ದೇಶ ವಿಭಜನೆ ಆದ ಸಂದರ್ಭದಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ಸಹ ವಕಫಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿನೂ ಅದನ್ನ ಮಾತಾಡಿಲ್ಲ, ಅದರ ಬಗ್ಗೆ ಪ್ರಸ್ತಾವ ಮಾಡಿಲ್ಲ. ಅದೇ ಪಾಕಿಸ್ತಾನದಲ್ಲಿ ಎಷ್ಟು ಲಕ್ಷಾಂತರ ಹಿಂದೂಗಳ ಆಸ್ತಿ ಬಿಟ್ಟು ಅನೇಕರು ರೈಲ್ವೆ ಹಳಿಯಲ್ಲಿ ಕಗ್ಗೋಲೆಯಾಗಿ ರಕ್ತಸಿಕ್ತದಿಂದ ಭಾರತಕ್ಕೆ ಬಂದವರ ಆಸ್ತಿಯನ್ನ ಪಾಕಿಸ್ತಾನ ತನ್ನ ಆಸ್ತಿ ಅಂತೇಳಿ ಘೋಷಣೆ ಮಾಡ್ಕೋತು. ಆದ್ರ ದುರ್ದೈವ ಅಂದ್ರೆ ನಮ್ಮ ದೇಶದಲ್ಲಿ ಏನು ಇದು ವಕಫ್ ಮೊದಲು ಏನೂ ಇರಲಿಲ್ಲ. ಸ್ವಾತಂತ್ರ್ಯದ ಭಾರತದ ನಂತರ ಇವ್ರೇನು ಹೇಳ್ತಾರಲ್ಲ, ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೆದಿದೆ. ನಮ್ಮ ದೇಶದಲ್ಲಿ ಒಟ್ಟು ಬಂದಿದ್ದು ಬ್ರಿಟಿಷ್ ಕಾಲದಲ್ಲಿ 1913 ಬಂದಿದ್ದು. ಅವಾಗ ಎಷ್ಟಿತ್ತು? 3,000 ಎಕರೆ ಇತ್ತು ಇಡೀ ಅಖಂಡ ಭಾರತ. 1913 ವಫ್ಟ್ ಬಂದಿರೋದು. ಎಷ್ಟು? 3,500 ಎಕರೆ ಇತ್ತು. ಎಷ್ಟು ಎಕರೆ ಅದು ಗೊತ್ತಿಲ್ಲ ನನಗೆ. ನನ್ನ ಬಳಿ ದಾಖಲೆ ಅದಾವ್ರಿ. ಜಮೀರ್ ಸಾಬ್ರೆ, ತಾವು ಸ್ವಲ್ಪ ದಯವಿಟ್ಟು ಕೇಳ್ರಿ. ನೀವು ಅಶೋಕರು, ನೀವು ದೋಸ್ತರದಿರಿ, ನೀವು ಏನೇನು ಮಾತಾಡ್ಕೋರಿ, ನನಗೆ ಡಿಸ್ಟರ್ಬ್ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಅಧ್ಯಕ್ಷರೇ, ಏನು ಇವತ್ತು ದೇಶದಲ್ಲಿ ಏನು ಚರ್ಚೆ ಚಾಲಾಯಿತು? ನಮ್ಮ ದೇಶದಲ್ಲಿ 3 ಸಂಸ್ಥೆಗಳಿಗೆ ನಂಬರ್ 1 ಭಾರತದ ಆರ್ಮಿ, ಇಂಡಿಯನ್ ಆರ್ಮಿ ಕೆಳಗೆ ಸುಮಾರು 17 ಲಕ್ಷದಿಂದ 18 ಲಕ್ಷ ಎಕರೆ ಆಸ್ತಿ ಇದೆ. ನಂಬರ್ 2 ಭಾರತೀಯ ರೈಲ್ವೆ 2ನೇ ಸ್ಥಾನದಲ್ಲಿದೆ, ಸುಮಾರು 12ರಿಂದ 13 ಲಕ್ಷ ಭಾರತೀಯ ರೈಲ್ವೆ ಆಸ್ತಿ ಇದೆ. ನಂಬರ್ 3 ಭಾರತದಲ್ಲಿ ಸುಮಾರು 9 ಲಕ್ಷ. ಇದು ಯಾರು ಹೇಳಿದ್ದು? ಮೊನ್ನೆ ವಕಫ್ ಆಕ್ಟ್ಗೆ ಅಮೆಂಡ್ಮೆಂಟ್ ತರಬೇಕಂದಾಗ ನಮ್ಮ ಕಾನೂನು ಸಚಿವರು ಲೋಕಸಭೆಯಲ್ಲಿ ಹೇಳಿದ್ದೇನೆಂದ್ರೆ ಸುಮಾರು 9.5 ಲಕ್ಷ ಆಸ್ತಿ ವಕಫ್ ಅಂತ ಹೇಳಿ ಇವತ್ತು ಇವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ? ನೆಹರು ಅವರು ಮಾಡಿದ್ರು, ಪಿ ವಿ ನರಸಿಂಹರಾವ್ ತಿದ್ದುಪಡಿ ಮಾಡಿದ್ರು, ಕೊನೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ರಿ ಅಂತ ಅಧಿಕಾರ ಕೊಟ್ಬಿಟ್ರು ವಕಫ್ಗಂದ್ರೆ. ಅವ್ರಿಗೆ ಅನಿಸ್ಬಿಡ್ತು, ವಕಫ್ ಅಧಿಕಾರಿ ಬಂದು ಈ ವಿಧಾನಸೌಧ ನಮ್ಮ ವಕಫ್ಗೆ ಸೇರ್ಬೇಕಂತ ಅನಿಸ್ಬಿಟ್ರೆ ಮುಗಿದೋಯ್ತು. ಸೆಕ್ಷನ್ 40 ಏನು ಹೇಳ್ತದೆ ಅಂದ್ರೆ, ಅವನಿಗೆ ಕನ್ವಿನ್ಸ್ ಆಯ್ತು ಅಂದ್ರೆ ಅದು ವಕಫ್. ನೀವೇನು ಚಾಲೆಂಜ್ ಮಾಡ್ಲಕ್ಕೆ ಬರೋದಿಲ್ಲ. ಎಲ್ಲಿ ಹೋಗ್ಬೇಕು ಅದನ್ನು ಚಾಲೆಂಜ್ ಎಲ್ಲಪ್ಪ. ಒಬ್ಬ ರೈತ, ಬಡ ರೈತ, 5 ಎಕರೆವೋ 3 ಎಕರೆವೋ 2 ಎಕರೆ ರೈತ, ಎಷ್ಟೋ ಮಠ ಮಂದಿರಗಳು. ಈ ದೇಶಕ್ಕೆ ಇಸ್ಲಾಂನೇ ಬಂದಿರಲಿಲ್ಲ,
ಅವಾಗಿರುವಂತ ಚಾಲುಕ್ಯರು ಕಟ್ಟಿದಂತ ಸೋಮೇಶ್ವರ ದೇವಸ್ಥಾನ ಬಿಜಾಪುರ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಪಡಗಾನೂರ ಒಂದು ಗ್ರಾಮ ಇದೆ. ಆ ಗ್ರಾಮ 65 ಎಕರೆ ವಿಸ್ತೀರ್ಣ ಇದೆ. ಅದರೊಳಗೆ ಇಮ್ಮಡಿ ಪುಲಿಕೇಶಿ ಕಟ್ಟಿದಂತ ಸೋಮೇಶ್ವರ ದೇವಸ್ಥಾನ ಇವತ್ತು ವಕಫು, ಪೂರ್ತಿ ಊರೇ ವಕಫು. ಅದೇ ರೀತಿ ಅಧ್ಯಕ್ಷರೇ ನಮ್ಮ ವಿಜಯಪುರದಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫು, DC ಅವ್ರ ಮನೆ ವಕಫು, SP ಅವ್ರ ಮನೆ ವಕಫು, ಸಿವಿಲ್ ಹಾಸ್ಪಿಟಲ್ ವಕಫು, ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ 28 ಎಕರೆ ಇವತ್ತು ಅಲ್ಲಿ ಪರ್ ಸ್ಕ್ವೇರ್ ಫೀಟ್ 6 ರಿಂದ 7 ಸಾವಿರ ರೂಪಾಯಿ ಇದೆ, ಅದು ವಕಫು. ಸರ್ ಅದ್ರ ಜೊತೆಗೆ ಒಂದೇ ನಿಮಿಷ ಒಂದೇ ಜಮೀನ MLA ಯಾವಾಗಿಂದ ಆಗಿದ್ರೆ ಆಯ್ಕೆ ಆಗಿದ್ದು? ಹೋದ ಸತಿನೂ MLA ಆಗಿದ್ರಿ, ತಮ್ಮ ಬಿಜೆಪಿ ಸರ್ಕಾರ ಇರುವಾಗನು ತಾವು MLA ಆಗಿದ್ರಿ, ಲೋಕಲ್ MLA ಆಗಿದ್ರಿ. ಅವಾಗ ಗೊತ್ತಿರ್ಲಿಲ್ವಾ? ನಿಮ್ದೇ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು. 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಏನಕ್ಕಂದ್ರೆ ತಾವು MLA ಆಗಿದ್ರಿ ಅಲ್ಲಿ. ಅಧ್ಯಕ್ಷರೇ ಅವಾಗ ಗೊತ್ತಿರ್ಲಿಲ್ವಾ ಒಬ್ಬಕ್ಕ ಆಗಿರೋದು? ಈಗ ಗೊತ್ತಾಗಿರೋದ ನಿಮ್ಗೆ? ಅಲ್ರಿ, ಯಾರು ಮಾಡಿದ್ರು ಇದನ್ನ? ಒಬ್ಬ ವಿಜಾಪುರಕ್ಕೆ ಒಬ್ಬ DC ಬಂದ, ಮಹಮ್ಮದ್ ಮೋಚಿನ್ ಅಂತೇಳಿ, ಏನು ಕೆಲಸ ಮಾಡಲಿಲ್ಲ, ಬರೀ ವಕಫ್ ಮಾಡೋದು ಕೆಲಸನೇ ಮಾಡೋದು. ಮುಂದೆ ಇನ್ಚಾರ್ಜ್ ಸೆಕ್ರೆಟರಿ ಧ್ವನಿ ಎತ್ತಬೇಕಾಗಿತ್ತು, ನೀವೇನ್ ಮಾಡ್ತಾ ಇದ್ರಿ? ಅವ್ರನ್ನೇ ಆ ಟೈಮಲ್ಲಿ ನೀವು ಅವ್ನು ಮಾಡಿಲ್ಲ, ನೀವೇನ್ ಮಾಡ್ತಾ ಇದ್ರಿ? ನಿಮ್ದೇ ಸರ್ಕಾರ ಇತ್ತಿಲ್ಲ, ನಿಮ್ದೇ ಸರ್ಕಾರ ಇತ್ತಿಲ್ಲ, ನೀವೇನ್ ಮಾಡ್ತಾ ಇದ್ರಿ? ಮಾತಾಡ್ತಾರೆ ನಿಮ್ಮವ್ರು ಮಾಡಿದ್ವಾ? ಅರೆ ನೀವು ಉತ್ತರ ಕೊಡ್ರಿ. ಅಲ್ಲ, ನಿಮ್ಮವ್ರು ಮಾಡಿದ್ವಾ? ನಾವು ಇಟ್ಟೋದನ್ನ ನಾವು ಕೇಳಿಸ್ಕೊಂಡಿಲ್ವಾ? ನೀವು ಕೇಳಿಸ್ಕೊಳ್ಳಿ. ಕೇಳ್ರಿ, ಇಷ್ಟಾಕ ನೀವು ಹಾಕೋದ್ರಿ. ಏನ್ ಹೇಳಿದೆ? ಆಯ್ತು, ಇದು ಏನೋ ಸೆಂಟ್ರಲ್ ಬಿಲ್ ಅಮೆಂಡ್ಮೆಂಟ್ ತಂದ್ಕೊಳ್ಳಿ ನೀವು ಗಾಬರಿ ಆಗಿಬಿಟ್ಟಿರಿ. ಅದಕ್ಕೆ ಬಿದರ್ಸೆ ಜಾಂಗೆ ಅಲ್ಲ 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 ಅಲ್ಲ, ಅರೆ ಅಲ್ಲ ಅಲ್ಲ, ನಾವೇನು ಮಾತಾಡ್ರಿ. ಅದನ್ನೇ ಹೇಳಕತ್ತೀನಿ. ಅವರು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾನು ರಾಜ್ಯದಲ್ಲಿ ಜಮೀರ್ ಯು ಗೋ, ಹೋಗು, ರಾಜ್ಯದಲ್ಲಿ ಎಷ್ಟು ವಕಫ್ ಆಸ್ತಿ ಇದೆ ನೋಡು, ಎಲ್ಲಾನು ಎಂಟ್ರಿ ಹೊಡಿ ಅಂತ ಹೇಳಿದ್ರು ಅದಕ್ಕೆ ಬಂದಿನ ನೋಡಿ. ನೀವು ತಪ್ಪು ಸದನಿಗೆ ಮಾಹಿತಿ ಕೊಟ್ಟರೆ ನಾನು ಮಾತಾಡ್ಬೇಕು ತಾನೆ? ಅರೆ ವಿಡಿಯೋ ಬಿಜಾಪುರಲ್ಲೇ ನಾನು ಹೇಳಿದ್ದೇನೆ, ಅಧಿಕಾರಿಗಳ ಸಭೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿದ್ರು. ಒಗ್ಬೋರ್ದು ಇಷ್ಟೆಲ್ಲ ಆಸ್ತಿಗಳು ಎನ್ಕರೇಜ್ಮೆಂಟ್ ಆಗಿದೆ, ಆ ಎನ್ಕರೇಜ್ಮೆಂಟ್ ತೆಗಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದೀನಿ ನಾನು. ಹೋಗು ಮಾಡು, ಆಯ್ತು ಮಂತ್ರಿ ಅವರು ಮಾತಾಡ್ಲಿ, ಫಿನಿಶ್ ಮಾಡ್ಲಿ. ಬಿಜಾಪುರ ಸಿಟಿ ಸರ್ವೆ ನಂಬರ್ ಸರ್ಕಾರಿ ಆಸ್ತಿ 2070.24 ಚದರ ಮೀಟರ್ ವಕಫ್, ಜಿಲ್ಲಾ ಆಸ್ಪತ್ರೆ ವಕಫ್, ಮನುಗುಳಿ ಅಗಿಸಿಬಲ್ಲಿ ಆದಿಲ್ ಶಾನ್ಗಿಂತ ಮುಂಚೆ ಹಿಡಿದು ಅಲ್ಲಿ ದಲಿತರು ವಾಸ ಮಾಡ್ತಾರೆ ಅಧ್ಯಕ್ಷರೇ. ಸುಮಾರು 16 ಎಕರೆ ಎಲ್ಲಿ ಮನುಗುಳಿ ಅಗಿಸಿಬಲ್ಲಿ ಸರ್ವೆ ನಂಬರ್ 605ರಲ್ಲಿ ದಲಿತರು ಸಾವಿರಾರು ವರ್ಷಗಳಿಂದ ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ. ಇವತ್ತು ವಕಫ್. ಇವತ್ತು ನಾವು ಸ್ಲಮ್ ಬೋರ್ಡ್ನಿಂದ ಅಲ್ಲಿ ಮನೆ ಕಟ್ಲಿಕ್ಕೆ ಹೋದರೆ ನಿಮ್ಗೆ ಮನೆ ಕಟ್ಲಿಕ್ಕೆ ಬರೋದಿಲ್ಲ, ವಕಫ್. ನಮ್ಮ ಯರಗಲ್ ಬಿಕೇತ್ ಒಂದು ಸಿಂದಗಿ ತಾಲೂಕಿನಲ್ಲಿ ಒಂದು ಗ್ರಾಮ ಇದೆ ಅಧ್ಯಕ್ಷರೇ. ಪಾಪ ಭಾಳ ಮುಗ್ಧ ಸ್ವಾಮೀಜಿ, ಅವ್ರಿಗೇನು ಗೊತ್ತಿಲ್ಲ. 2018ರಿಂದ ಅವರು ಈ ಉತ್ತಾರೆ ತೆಗಿಲಿಕ್ಕೂ ಹೋಗಿಲ್ಲ. ಮೊನ್ನೆ ಉತ್ತಾರೆ ತೆಗಿಲಿಕ್ಕೆ ಹೋದ್ರೆ ಅಧ್ಯಕ್ಷರೇ 8 ಎಕರೆ 14 ಗುಂಟೆ 11ನೇ ಕಾಲಮ್ ನಂಬರ್ 11ರಲ್ಲಿ ಕರ್ನಾಟಕ ವಕಫ್ ಬೋರ್ಡ್ () ಸುನ್ನಿ ಬೆಂಗಳೂರು ಅಂತ ಎಂಟ್ರಿ ಆಗಿದೆ. ಇದು ನೋಟಿಸ್ ಕೊಡಲಾರ್ದೆ ಆದಂಥದ್ದು. ಇವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾವ ನೋಟಿಸ್ ಕೊಟ್ಟು ಅದನ್ನು ವಾಪಸ್ ತಗೋತೀನಿ ಅಂದರು. ಆದ್ರೆ ನೋಟಿಸ್ನೇ ಕೊಟ್ಟಿಲ್ಲ, ಆ ರೈತನಿಗೂ ಗೊತ್ತಿಲ್ಲ, ಮಠದವ್ರಿಗೂ ಗೊತ್ತಿಲ್ಲ, ಎಲ್ಲ ವಕಫ್ ಆಗಿದೆ. ನಾವು ಹೇಳಕತ್ತಿದ್ದು ಮಾನ್ಯ ಮುಖ್ಯಮಂತ್ರಿಗಳೇ, ವಿದೌಟ್ ನೋಟಿಸ್ ಏನಾಗಿವೆ ಎಲ್ಲ ಕಡೆನೂ. ಇವತ್ತು ನಾವು ಬೀದರ್ನಲ್ಲಿ ನೋಡಿದ್ವಿ, ಬೀದರ್ ಚಟ್ನಳ್ಳಿ ಗ್ರಾಮಕ್ಕೆ ನಾವು ಹೋಗಿದ್ದೀವಿ. 1600 ಎಕರೆದೊಳಗೆ 60% ಮುಸ್ಲಿಮರದು ವಕಫ್ ಆಗಿದೆ.
ಇಲ್ಲಿ ಅದಾರ ಇಲ್ಲಿ ನಮ್ಮ ಉಸ್ತುವಾರಿ ಮಾತ್ರ ಆಗೈತಲ್ರಿ. ಪಾಪ ಅವರು ಮುಸ್ಲಿಮರು ಬಂದಿದ್ರು ನಮ್ಮ ಸಭೆಗೆ. 900 ಎಕರೆ ರಾಯಚೂರದಲ್ಲಿ 120 ಎಕರೆ ಬಂದಿದ್ರು. ನೀವು ಅನ್ಯಾಯ ಮಾಡಿದಾಗ ಮತ್ತೆ ಯಾರ ಮೇಲೆ ಇರ್ಬೇಕು ಯಾರು ಗುರ್ತೈತಿ. ನಾ ಅಂತೀನಿ ಮಂತ್ರಿ ಅವ್ರೆ ಮಾತಾಡ್ಲಿ. ಅಂದಿನಿ ಮಂತ್ರಿ ಅವ್ರೆ ಜಮೀರ್ ಅವ್ರೆ ಅಂದಿನಿ ಮಾತಾಡಿ. ನೀವ್ ಹೆಂಗ್ ತಲಾಕ್ ಅಂತಿರಲ್ಲ ಹಂಗ ಅಂದಿನಿ. ದಯವಿಟ್ಟು ಅಡದಾನ ಮಾಡಬೇಡಿ, ಸ್ಟ್ರೈಟ್ ಹೋಗ್ಲಿ. ಏನ್ ಇನ್ನೊಂದು ಕೇಸ್ ಆಗ್ತದೆ ಹಾಕ್ರಿ. ಅಧ್ಯಕ್ಷರೇ, ನಾವು ಯಾದಗಿರಿ ಜಿಲ್ಲೆಗೆ ಹೋಗಿದ್ವಿ. 120 ಎಕರೆ ಮಾನ್ಯ ಮುಖ್ಯಮಂತ್ರಿಗಳೇ ರೈಲ್ವೆದವರು ಹೊಸ ರೈಲ್ವೆ ಮಾರ್ಗ ಸಲುವಾಗಿ ಅಕ್ವಿಜಿಷನ್ ಮಾಡ್ಯಾರ. $120 ಎಕರೆ ಎಲ್ಲ ಲ್ಯಾಂಡ್ ಎಕ್ವಿಜಿಷನ್ ಆಗಿದೆ. ಇವ್ರ ಬಲ್ಲಿ ಹಣ ಬಂದು ಬಿದ್ದಿದೆ. ಭೂ ಸ್ವಾಧೀನ ಅಧಿಕಾರಿ ಬಲ್ಲಿ ವಕಫ್ದವರು ನೋಟಿಸ್ ಕೊಡ್ತಾರೆ ಆ ಭೂ ಸ್ವಾಧೀನ ಅಧಿಕಾರಿಗೆ, ಇದು ನಮ್ಮ ವಕಫ್ ಆಸ್ತಿ, ಆದರೆ ಈ ಹಣ ಎಲ್ಲ ನಮ್ಗೆ ಬರಬೇಕು. ಆ ರೈತರ ಕಂಗಾಲಾಗಿದೆ. ಅಲ್ಲಿ ಎಲ್ಲೂ ಒಂದು ಮಸೂತಿ ಇಲ್ಲ. ನಮ್ಮ ಕಣ್ಣು ಎಷ್ಟು ಹೋಗ್ತದೆ, ಯಾವುದೇ ಒಂದು ದರ್ಗಾ ಇಲ್ಲ. ಅವ್ರು ದಲಿತರು. ರಾಯಚೂರು ನಗರದಲ್ಲಿ ಒಬ್ಬ ದಲಿತ 5 ಎಕರೆ ಜಮೀನು ಒಂದು ವಕಫತ್ ಮಾಡಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ. ಆ ದಲಿತ ನಾವು ಕಣ್ಣೀರು ಹಾಕೋತ್ ಬಂದಿದ್ದ. ರಾಯಚೂರು ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಹಣದಿಂದ ಒಂದು ವಾಲ್ಮೀಕಿ ಭವನ ಕಟ್ಟಿದ್ದಾರೆ. ವಾಲ್ಮೀಕಿ ಭವನದ ಮೇಲೆ ಒಂದು ಮಸೀದಿ ಕಟ್ಟಿ ನಮ್ಮದು. ಅವಾಗ ವಾಲ್ಮೀಕಿ ಜನಾಂಗದವರು ಅದನ್ನು ನೋಡಿ ಧೈರ್ಯ ಮಾಡಿ ಮ್ಯಾಗಿಂದೆಲ್ಲ ಒಡೆದು ನಮ್ಮದು ಬಂಡ್ರ ಮಕ್ಕಳ ಅಂದಾಗ ಬಿಟ್ಟು ಹೋಗಿದ್ದಾರೆ. ಈ ರೀತಿ ಚಿಕ್ಕಬಳ್ಳಾಪುರದಲ್ಲಿ ರೈತರು, ದಲಿತ ರೈತರು, ಅವ್ರಿಗೆ ಅವರು ಬಡಿಗೆ ತೊಗೊಂಡು ಹೋಗಿ ಅವ್ರು ಹೊಡೆದು ಹೊರಗೆ ಹಾಕುವಂಥದ್ದು ನಾವು ಎಲ್ಲ ಇದರಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿ ಇನ್ನೊಂದು ಭಾಳ ದೊಡ್ಡ ಹೊಸದು ಇದು ಏನು ಜಮೀರ್ ಸಾಹೇಬ್ರೆ ನಿಮ್ಗೆ ಗೊತ್ತೈತಿ ಇಲ್ಲೋ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಹೊನವಾಡ ಅನ್ನೋಂಥ ಗ್ರಾಮ ಎಂ ಬಿ ಪಾಟೀಲ್ ಕ್ಷೇತ್ರದಲ್ಲಿ ಪಾಪ ಇವರು ನಮ್ಮ ಕೃಷ್ಣ ಬೈರೇಗೌಡರು ಅವ್ರು ಕೂಡಿ ಏನೋ ಪ್ರೆಸ್ ಮೀಟ್ ಮಾಡಿ ಏನೇನೋ ಮಾಡೋದು. ಓಕೆ, ಯಟ್ ಟು ಬಿ ವಕಫ್, ಮುಂದೆ ವಕಫ್ ಆಗುವಂಥ ಪಾಸಿಬಿಲಿಟಿ ಇದೆ, ಅದೊಂದು ಲಿಸ್ಟ್ ಮಾಡಿದ್ದಾರೆ ನಿಮ್ಮ ವಕಫ್ ಬೋರ್ಡ್ನವ್ರು. ಅಂದ್ರೆ ಯಟ್ ಟು ಅದು ಬರ್ದಾರೆ. ನಾನು ನಿಮಗೆ ದಾಖಲೆ ಕೊಟ್ಟು ಕಳಿಸ್ತೀನಿ. ನೀವು ರಾತ್ರೋರಾತ್ರಿ ನೀವು ನೋಡ್ರಿ, ಇಲ್ಲಿ ನಾವೊಂದು ನಿಮ್ಗೆ ದಾಖಲೆ ತೋರಿಸ್ತೀನಿ. ಅಬ್ದುಲ್ ನಜೀರ್ ಸಾಹೇಬರು ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ. ಅವರು ಬಿಜಾಪುರಕ್ಕೆ ಬಂದಿದ್ದರು. ಅವಾಗ ಒಂದು ಊರೇ ಇಡೀ ಊರೇ ಇಂಡಿ ತಾಲೂಕಿನಲ್ಲಿ ಅದನ್ನ ವಕಫ್ ಅಂತ ಹೇಳಿ ಇಡೀ ಆಸ್ತಿ ಮಾಡಿ ಹೋಗ್ಬಿಟ್ಟಿದ್ರು. ಯಾವಾಗ್ರಿ? ಅಬ್ದುಲ್ ನಜೀರ್ ಸಾಹೇಬ್ರ ಕಾಲದ. ಅವಾಗ ಜಯನಾರಾಯಣ್ ಚೌಬೆ ಅಂತೇಳಿ ಒಬ್ರು ಜಿಲ್ಲಾಧಿಕಾರಿಗಳಿದ್ರು. ಅಲ್ಲಿ ಮುಸ್ಲಿಮರೇ ಇರೋದು ಆ ಊರು, ಇಡೀ ಊರೇ ಮುಸ್ಲಿಂ, ಮತ್ತೊಂದು ಜನಾಂಗದವ್ರು ಇಲ್ಲ. ಅದನ್ನ ಪೂರ್ತಿ ವಕಫ್ ಆಸ್ತಿ ಮಾಡಿದ್ರು. 30 ವರ್ಷ ಅಬ್ದುಲ್ ನಜೀರ್ ಸಾಹೇಬ್ರು ಡಿ.ಸಿ ಅವ್ರನ್ನ ಎ.ಸಿ ಅವ್ರನ್ನ ಕರೆದು ಅದನ್ನ ತೆಗೆದು ಹಾಕಿ ಮತ್ತ ಆಯಾ ರೈತರಿಗೆ ಕೊಟ್ಟಿದ್ರು. ವಿಚಿತ್ರ ಅಂದ್ರೆ ಮೊನ್ನೆ ಮಾನ್ಯ ರಾತ್ರೋರಾತ್ರಿ ಹೇಳಿದ್ದಕ್ಕೆ ನನ್ನ ಹೆಸರು ಹಿಡಿದು ಹೇಳಿದ್ರು. ನೋಡ್ರಿ ಅಧ್ಯಕ್ಷ, ಹೊನವಾಡ ಗ್ರಾಮದಲ್ಲಿ ನಾನು ದಾಖಲೆ ಕೊಡ್ತೇನೆ. ವಕಫ್ಗೆ ಇರೋದು ಬರೀ 11 ಎಕರೆ ಅಧ್ಯಕ್ಷರೇ. ಆದ್ರೆ ಇವರು 1800 ಎಕರೆ ವಕಫ್ನವರು ಅಲ್ಲಿ ಹಾಕೊಂಡ್ಬಿಡ್ತಾ ಇದ್ದಾರೆ ಅಂತ ಎಲ್ಲ ದೊಡ್ಡ ಗುಲ್ಲೆಬ್ಸಿ ಇಡೀ ದೇಶದ ಸುದ್ದಿ ಆಯ್ತು. ಅರೆ ನಾವು ದಾಖಲೆ ಕೇವಲ 11 ಎಕರೆ ದಾಖಲೆ ಕೊಡ್ತೀವಿ. ದಾಖಲೆ ಸುಮ್ಮನೆ 11 ಆದ್ರೂ ಏನಾಗುತ್ತೆ, ಯಾವ ತರ ಹರಡುವಷ್ಟು ವೇಗವಾಗಿ ಸತ್ಯ ಸುದ್ದಿ ಹರಡೋದಿಲ್ಲ ಅಧ್ಯಕ್ಷರೇ. ಅದು ಸುಳ್ಳಿಗೆ ಶರವೇಗ ಬಂದ್ಬಿಟ್ಟಿದೆ ಇವತ್ತಿನ 20ನೇ ಶತಮಾನದಲ್ಲಿ. ನಾವು ಪೋಸ್ಟ್ ಟ್ರೂತ್ ಪಾಲಿಟಿಕ್ಸ್ ಜಮಾನದಲ್ಲಿ ಇದ್ದೇವೆ. ಅದಕ್ಕಾಗಿ ಸ್ಪಷ್ಟೀಕರಣ ಅಷ್ಟೇ.
ಆ ಗ್ರಾಮದಲ್ಲಿ ವಕಫ್ಗೆ ಅಂತ ಇರೋದು 7 ಅಥವಾ 11 ಎಕರೆ ಅಷ್ಟೇ ಅನ್ಸುತ್ತೆ ನನ್ಗೆ ದಾಖಲೆ ಕೊಡ್ತೇನೆ. ಆದ್ರೆ ಇವರು 1200 ಎಕರೆ ಹಾಕೊಂಡ್ಬಿಟ್ರು. ಅವ್ರ ವೆಬ್ಸೈಟ್ ನಲ್ಲಿ ಇರ್ತಾರೆ ಈಗ ಅಲ್ಲ ಅವ್ರು ಇವತ್ತು ಗೌಡ್ರು ಹೇಳಿದ್ರು ಅಂತ ಹೇಳ್ತಾ ಇಲ್ಲ, ಆವತ್ತು ಆ ರೀತಿ ಪ್ರಚಾರ ಆಯ್ತು. ಅದು ಅದಕ್ಕೆ ದೇಶ ಮಟ್ಟದಲ್ಲಿ ಎಲ್ಲ ಪ್ರಚಾರ ಆಗೋಯ್ತು. ದೇಶ ಮಟ್ಟ ಅಂತ ನಾನು ಆ ರೀತಿ 11 ಎಕರೆ ಇರೋದೇ ಒಪ್ಪಿಗೆ 11 ಎಕರೆ 1200 ಅಧ್ಯಕ್ಷರೇ, ನಾನು 5 ಸಲ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಈ ವಕಫ್ ಆಕ್ಟ್ ಪೂರ್ತಿ ಸಂಪೂರ್ಣವಾಗಿ ಹೋಗ್ಬೇಕು. ಇದು ಇದ್ರೆ ಇಡೀ ದೇಶದಲ್ಲೇ ಇನ್ನೂ 3 ಪಾಕಿಸ್ತಾನ ಆಗಟ್ಟವರು ವಕಫ್ ಪತ್ರ ಆಸ್ತಿ ಮಾಡ್ತಾ ಇದ್ರು. ನೋಡ್ರಿ ಜಯನಾರಾಯಣ ಚೌಬಿ ಅವರು ಅವಾಗ ವಿಶೇಷ ಜಿಲ್ಲಾಧಿಕಾರಿ ಸಂಗಪ್ಪನವರು ಚರ್ಚೆ ಮಾಡಿ ಇಂಡಿ ತಾಲೂಕಿನ ಚೆನ್ನಳ್ಳಿ ಎಲ್ಲ ಆಸ್ತಿಯನ್ನ ವಕಫತ್ ಮಾಡಿದ್ರು. ಅವತ್ತು ಅಬ್ದುಲ್ ನಜೀರ್ ಸಾಹೇಬರು ಬರದೇ ಇದ್ರೆ ಅದು ಎಲ್ಲ ವಕಫ್ ಆಗಿ ಹೋಗ್ತಿತ್ತು. ಅಲ್ಲೆಲ್ಲ ಮುಸ್ಲಿಮರು ನಿರ್ಗತಿಕರಾಗ್ತದೆ. ಈಗ ಅದೇ ಆಸ್ತಿ ಮೊನ್ನೆ ಮತ್ತೆ ಅಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.